ಕುಮಾರ್ ಸರ್, ಈಗಾಗಲೇ ಭಾರತ ಪಾಕ್ ನಡುವೆ ಪೂರ್ಣ ಪ್ರಮಾಣದ ಯುದ್ಧವಾಗುತ್ತಾ, ಯಾವ ರೀತಿಯಾಗಿ ಯುದ್ಧ ನಡೆಯುತ್ತೆ? ಈಗಾಗಲೇ ಒಂದು ಕಡೆ ಭಾರತದಲ್ಲಿ ಕೆಲವೊಂದಿಷ್ಟು ವಿಚಾರವಾಗಿ ಅಲರ್ಟ್ನೆಸ್ ಹೇಳಲಾಗ್ತಾ ಇದೆ. ಏನ್ ಹೇಳ್ತೀರಾ ನೀವು? ಮೇಡಮ್, ಇದೊಂದು ಫೇಕು ಆಟ. ಇದೊಂದು ಸುಳ್ಳಿನ ಆಟ. ಯಾವ ತರ? ಜನರ ತಲೆ ಮೇಲೆ ಮತ್ತೊಂದು ಗೂಬೆ ಕೂರಿಸುವ ನಾಟಕ ಬಿಜೆಪಿಯವ್ರದ್ದು. ನೋಡಿ, ತಮ್ಮ ಭದ್ರತಾ ವೈಫಲ್ಯವನ್ನ ಮತ್ತೆ ತಮಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಡ್ಬೇಕಾಗಿದ್ದಂಥ ಸಂಸ್ಥೆ 3 ದಿನಗಳ ಹಿಂದೆಯೇ ಪ್ರಧಾನಿ ಕಚೇರಿಗೆ ಈ ಥರದ್ದೊಂದು ದಾಳಿ ಆಗತ್ತೆ ಅಂತ ಹೇಳಿದಾಗ ಅವರು ಕಾಶ್ಮೀರ ಭೇಟಿಯನ್ನು ರದ್ದುಪಡಿಸಿ ಇನ್ನೊಂದು ದೇಶಕ್ಕೆ, ದುಬೈ ದೇಶಕ್ಕೆ ಹೋಗಿದ್ದವರು. ಜನಸಾಮಾನ್ಯರು ಹೆಂಗಾರು ಸಾಯ್ಲಿ, ನಾನು ಮಾತ್ರ ಭದ್ರವಾಗಿರ್ಬೇಕು ಅನ್ನೋ ಆಲೋಚನೆ. ಒಂದು ನಿಮಿಷ, ನಾವು ದೇಶದ ಆಂತರಿಕ ಭದ್ರತೆ ಅಲ್ಲ, ಒಂದು ನಿಮಿಷ, ನನಗೆ ಯಾಕೆ ಕಾಂಟ್ಯಾಕ್ಟ್ ಇರಬೇಕು? ಇಡೀ ದೇಶಕ್ಕೆ ಗೊತ್ತಿದೆ, ಜನಕ್ಕೆಲ್ಲ ಗೊತ್ತಿದೆ. ಒಂದು ನಿಮಿಷ ಮೇಡಮ್, ಪಹಲ್ಗಾಮ್ ಅಂತ ಒಂದು ಸೂಕ್ಷ್ಮ ಪ್ರದೇಶ, ಪ್ರತಿದಿನ ಅಲ್ಲಿ ಪ್ರವಾಸಿಗರು 2,000 ಜನರಿಂದ 3,000 ಜನ 5,000 ಜನರು ಹೋಗಿ ಬರ್ತಿದ್ದಾರೆ ಅಂತಂದ್ರೆ ಅದೊಂದು ಸೂಕ್ಷ್ಮ ಪ್ರದೇಶದಲ್ಲಿ ಈ ರಾಜನಾಥ್ ಸಿಂಗ್ ಅವರು, ಅಮಿತ್ ಶಾ ಅವರು ಮತ್ತು ಪ್ರಧಾನಮಂತ್ರಿ ಮೋದಿ ಅವರು 3 ಜನ ಮೊದಲು ರಾಜೀನಾಮೆ ಕೊಡ್ಬೇಕಾಯ್ತು. ಆ 26 ಜನರ ಮೇಲೆ ಶೂಟ್ ಔಟ್ ಆಗಿದ ತಕ್ಷಣ ಮೊದಲು ತಮ್ಮ ವೈಫಲ್ಯವನ್ನ ಮುಚ್ಕೊಳ್ಳೋಕೋಸ್ಕರ ಈ ಡ್ರಾಮಾಗಳನ್ನೆಲ್ಲ ಆಡೋದ್ ಬೇಡ. ಈ ದೇಶ, ಒಂದು ನಿಮಿಷ ಮೇಡಮ್, ನಾ ಪೂರ್ತಿ ಮುಗಿಸ್ಬಿಡ್ತೇನೆ, ಆಮೇಲೆ ನೀವೇನ್ ಬೇಕಾದ್ರೆ ಕೇಳಿ ಹೇಳ್ತೇನೆ. ನೋಡಿ, ಇದು ಪೂರ್ತಿ ಡ್ರಾಮಾ. ತಮ್ಮ ವೈಫಲ್ಯ, ಭದ್ರತಾ ವೈಫಲ್ಯ ಮತ್ತು ಏನು ನಮ್ಗೆ ಸಿಗ್ಬೇಕಾಗಿರೋ ಮಾಹಿತಿ ಕೇಂದ್ರಗಳಿಂದ ಮಾಹಿತಿ ಸಿಕ್ಕಿದೆಯಲ್ಲ, ಅದು ತಾವು ತೆಗೆದುಕೊಳ್ಳಾರ್ದೆ ವೈಫಲ್ಯ ಆಗಿರೋದನ್ನ ಮುಚ್ಕೊಳ್ಳೋಕೋಸ್ಕರ ಮಾಡ್ತಿರೋಂತ ನಾಟಕ. ಒಂದ್ ನಿಮಿಷ, ನಾನು ಒಂದ್ ನಿಮಿಷ ಹೌದು, ಒಂದು ನಿಮಿಷ. ಈ ದೇಶ ಅಶೋಕನನ್ನ ಕಂಡ ದೇಶ, ಬುದ್ಧನನ್ನ ಕಂಡ ದೇಶ. ಮಹಾತ್ಮ ಗಾಂಧಿ ನಾಡಿನಿಂದ ಬಂದಿರೋ ನೀವು ಈ ಡ್ರಾಮಾಗಳು, ಗೋಧ್ರಾ ಹತ್ಯಾಕಾಂಡದಿಂದ ಹಿಡ್ಕೊಂಡು ಇವತ್ತು ನೆನ್ನೆ, ಒಂದ್ ನಿಮಿಷ ಬಿಡ್ರಿ, ಸುಮ್ನೆ ಕೂತ್ಕೊಳ್ರಿ, ಸ್ವಲ್ಪ ಸುಮ್ನೆ ಕೂತ್ಕೊಳ್ರಿ. ನೀವು ಮಾತಾಡಿಲ್ಲ, ಸುಮ್ನೆ ಕೂತ್ಕೊಳ್ರಿ. ನಿಮ್ಗೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಆಮೇಲೆ ಮಾತಾಡಿ. ನೋಟ್ ಮಾಡ್ಕೊಳ್ಳಿ. ನಾನು ಹೇಳಿರೋ ಮಾತು ಸುಳ್ಳು ನಿಜ ಆಮೇಲೆ ಹೇಳ್ತೇನೆ. ನಿಮ್ಮ ವೈಫಲ್ಯಗಳನ್ನು ಎತ್ತಿಡಿಯಕ್ಕೆ ಹೋದ್ರೆ ಬೇರೆಯವ್ರ ಮೇಲೆ ಕೂಗಾಡೋದು ಅರ್ಚಾಲೋದು ಬಿಡಿ. ನೀವು ಬರ್ದಿಟ್ಕೊಳ್ಳಿ, ಆಮೇಲೆ ಉತ್ತರ ಕೊಡೋದಕ್ಕೆ ಬರ್ದಿಟ್ಕೊಳ್ಳಿ. ಗೋಧ್ರಾ ಹತ್ಯಾಕಾಂಡದಿಂದ ಪ್ರಾರಂಭ ಆಗಿ ಇವರು ಈ ರೀತಿಯ ದುರ್ನಡತೆಯ ಅಭ್ಯಾಸ, ಇದನ್ನ ಲಾ ಅಲ್ಲಿ ಪ್ರಾಕ್ಟೀಸ್ ಅಂತಾರೆ. ಈ ಪ್ರಾಕ್ಟೀಸ್ ಅನ್ನು ಮಾಡ್ಕೊಂಡ್ ಬಂದು ದೇಶದ ಒಳ ಭದ್ರತೆಯನ್ನ ಸಂಕುಚಿತಗೊಳಿಸ್ತಿರೋದು ಮತ್ತು ಅಭದ್ರತೆಗೊಳಿಸ್ತಿರೋ ಕೆಲಸ ಯಾರಾದ್ರೂ ಮಾಡ್ತಿದ್ರೆ ಈ ದೇಶದ ಚುಕ್ಕಾಣಿ ಹಿಡ್ಕೊಂಡಿರುವಂತ 11 ವರ್ಷಗಳಿಂದ ಆಡಳಿತ ನಡೆಸ್ತಾರೆ. ಒಂದು ನಿಮಿಷ ಹಾಗಿದ್ದರೆ ಮೇಡಮ್, ಒಂದು ನಿಮಿಷ, ಧ್ರುವ ಸಕ್ಸೇನಾ ಯಾರಾಗಿದ್ರೆ, ಒಂದು ನಿಮಿಷ ಇರಿ, ನಾನು ಪೂರ್ತಿ ಮಾಡ್ತೇನೆ, ಆಮೇಲೆ ಮಾತಾಡಿ. ಒಂದು ನಿಮಿಷ. ಈ ರೀತಿಯ ಹತ್ಯೆಗಳನ್ನು ಮಾಡಿಕೊಂಡು ದೇಶ ಭಾವನೆಯನ್ನ ಬಿತ್ತಿ ತಮ್ಮ ರಾಜಕೀಯ ಲಾಭಕ್ಕಾಗಿ ಚುನಾವಣೆಗಳನ್ನ ಗೆಲ್ಲುವ ಒಂದೇ ಒಂದು ಕಾರಣಕ್ಕಾಗಿ ಈ ರೀತಿಯ ದುರಂತಗಳನ್ನ ಇಡೀ ದೇಶದಲ್ಲಿ ನಡೆಸ್ತಾ ಬಂದಿದ್ದಾರೆ. ನಾನು ಹೇಳ್ತೇನೆ ನೋಡಿ, ಆಗಿದ್ರೆ ಧ್ರುವ ಸಕ್ಸೇನಾ ಯಾರು? ಉತ್ತರ ಕೊಡ್ಲಿ ಅವರು. ಆಗಿದ್ರೆ ಬಲರಾಮ್ ಸಿಂಗ್ ಯಾರು? ಉತ್ತರ ಕೊಡ್ಬೇಕು. ಆಗಿದ್ರೆ ದೇವಿಂದರ್ ಸಿಂಗ್ ಯಾರು? ಮತ್ತೊಬ್ರು ಲಷ್ಕರ್ ಭಯೋತ್ಪಾದಕರು ಎಂದು ಬಹಿರಂಗವಾಗಿ ಜಮ್ಮು ಕಾಶ್ಮೀರ್ ಐಟಿಎಲ್ ಸೆಲ್ನ ಮುಖ್ಯಸ್ಥ ಯಾರ್ರೀ? ನಾವ ಅದಕ್ಕೆಲ್ಲ ಉತ್ತರನೇ ಕೊಡಕ್ ರೆಡಿ ಇಲ್ಲ ನೀವು. ಆಯ್ತಪ್ಪ, ಪೆಹಲ್ಗಾಮ್ ಬಿಟ್ಬಿಡೋಣ, ಪುಲ್ವಾಮಾ ಅಟ್ಯಾಕ್ ಇವತ್ತವರೆಗೂ ಯಾಕ್ರಿ ಉತ್ತರ ಕೊಟ್ಟಿಲ್ಲ ದೇಶಕ್ಕೆ? ಏನಾದ್ರದ್ದು ವರದಿ ಬರ್ಲೇ ಇಲ್ವಾ? ತನಿಖೆ ಆಗ್ಲೇ ಇಲ್ವಾ? ಹೆಂಗ್ರಿ? ದೇಶ ಸೈನಿಕರ ರಕ್ತದ ಮೇಲೂ ಆಟ ಆಡ್ಬಿಟ್ರಲ್ರಿ ಚುನಾವಣೆಗೋಸ್ಕರ ಬಿಜೆಪಿಯವರು. ಇವರ ಭದ್ರತಾ ವೈಫಲ್ಯ ಮುಚ್ಚಿಟ್ಕೊಳ್ಳೋಕೋಸ್ಕರ. ಒಂದು ನಿಮಿಷ ಮೇಡಮ್, ಇಡೀ ದೇಶ, ಅದು ದಕ್ಷಿಣ ಭಾರತದ ಜನರಿಗೆ ಅದೇನೋ ಇವಾಗ ಹೇಳಿದ್ರಲ್ಲ, ಮಾಕ್ ಡ್ರಿಲ್ಲೋ ಅದೇನೋ ಅಂದ್ರೆ ಕದನದ ಅಭ್ಯಾಸ, ಅದರ ರಕ್ಷಣೆಗಾಗಿ ನಾವು ನಾಗರಿಕರೇ ಆಗಿರಬೇಕು ಅನ್ನೋದು ಹೇಳ್ಕೊಡೋದು ನಾಳೆ ನಡೆಸ್ತಾ ಇರೋದು. ಅಣಕು ತಯಾರಿ ಅಲ್ವಾ? ದಕ್ಷಿಣ ಭಾರತದವ್ರಿಗೂ ಅಲ್ಲೆಲ್ಲೋ ಉತ್ತರ ತುದಿಯಲ್ಲಿ ನಡೆಯೋದಕ್ಕೂ ಏನ್ರಿ ಯಾಕ್ರಿ ದೇಶದ ಜನರ ದುಡ್ಡು ತೆರಿಗೆ ಹಣನ ಪೋಲ್ ಮಾಡ್ತಿದ್ದೀರಿ? ಬಿಜೆಪಿ ಅವರು ದೇಶದ ತೆರಿಗೆ ಹಣನ ಪೋಲ್ ಮಾಡ್ತಿದ್ದೀರಿ. ನಮ್ಮ ಮಕ್ಕಳು ಒಂದು ನಿಮಿಷ ಕೇಳಿಸ್ಕೊಳ್ರಿ,
ಜೀವ ನಿಮಗೆ ಏನು ಅನಿಸ್ತಿಲ್ಲ? ಪೂರ್ತಿ ಕೇಳಿಸ್ಕೊಳ್ರಿ. ಅಮಾಯಕ ಜೀವಗಳ ಜೊತೆ ಆಟ ಆಡ್ತಿರೋರು ಬಿಜೆಪಿ ಅವರು. ಸರಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಹಾಗಾದ್ರೆ ಯುದ್ಧ ನಮ್ಮ ಬೇಡವಾ ಮಕ್ಕಳಿಗೆ ನಿಮಗೆ? ಎನ್ಸಿಸಿ ಯುದ್ಧ ಮತ್ತು ಬೇಡವಾ ಸರ್ ಮೇಡಮ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್. ಯುದ್ಧ ಬೇಡವಾ ಯುದ್ಧ ಹಾಗಾದ್ರೆ? ಬೇಕಿಲ್ಲ. ಯಾಕೆ ಬೇಕು? ಹಾಗಾದ್ರೆ ಯಾಕೆ ಇಪ್ಪತ್ತಾರು ಜನರ ಬೇಕು? ಜೀವ ಹಾಗಿದ್ದ ಕೇಳ್ಕೊಳ್ತೀರಾ? ನೀನು ಯುದ್ಧ ಇಪ್ಪತ್ತಾರು ಮಾಡಬೇಕು ಜನರ ಅಂದರೆ ಜೀವದ ಪ್ರಾಣ ಒಂದು ನಿಮಿಷ ಕೇಳ್ಕೊಳ್ತೀರಾ? ಈ ರಾಷ್ಟ್ರದ ಏನ್ ಪ್ರಧಾನಿಗೆ ಕೊಡ್ತೀರಾ? ಯುದ್ಧ ರಕ್ತ ಪಿಪಾಸು ಮನಸ್ಸುಗಳು ಇದೆ ಅಂತಂದ್ರೆ ದಯಮಾಡಿ ಎಲ್ಲರ ಅಕೌಂಟ್ಗೂ ಒಂದು 15 ಲಕ್ಷ ದುಡ್ಡು ಹಾಕಿ ಆ ನಂತರ ಯುದ್ಧ ಘೋಷಣೆ ಮಾಡಿ. ಓಕೆ ಏನ್ ಅನ್ಕೊಂಡಿದ್ದಾರೆ ಜನರನ್ನ? Okay. ಜನರ ತೆರಿಗೆ ಹಣ ಏನ್ ಅನ್ಕೊಂಡಿದ್ದಾರೆ? ಬರ್ತೀನಿ ಇವ್ರ ಸರ್. ಡ್ರಾಮಾಗಳಿಗೋಸ್ಕರ Okay. ಇವ್ರ 56 ಇಂಚಿದೆ ವಿಫಲ, ವಿಶ್ವಗುರು ವಿಫಲ. ಬರ್ತೀನಿ. ಅಯ್ಯೋ ಯಾಕೆ ಮೇಡಮ್ ಇವೆಲ್ಲ ಕುಮಾರ್ ಸರ್ ಡ್ರಾಮಾಗಳು? ಬರ್ತೀನಂತೆ, ಕುಮಾರ್ ಸರ್ ನಾನು ಹೇಳ್ತಾ ಇದ್ದೇನೆ, ಇವರು ಈ ರೀತಿಯ ಈ ಬುದ್ಧನ ನಾಡಿನಲ್ಲಿ, ಬಸವಣ್ಣನ ನಾಡಿನಲ್ಲಿ, ಮಹಾತ್ಮ ಗಾಂಧಿ ಹುಟ್ಟು ಬಂದಂತ ನಾಡಿನಲ್ಲಿ ಹುಟ್ಟಿರೋ ಇಂತ ನಾವು ನಮಗೆ ರಕ್ತನೇ ಹೇಳ್ಕೊಳಕ್ಕೆ ನೋಡಿಲ್ಲ, ನಾಚಿಕೆ ಆಗ್ತಾ ಇದೆ. ಯುದ್ಧನೇ ಮಾಡಿಲ್ಲ. ಒಂದು ನಿಮಿಷ ನಿಮ್ಮ ಸರ್ಕಾರದ ಬೇಕಾಗಿಲ್ಲ ಅವಧಿಯಲ್ಲಿ ಯಾವುದೇ ತರದ ಮೇಡಮ್. ರಕ್ತದ ವೈಫಲ್ಯಗಳಾಗಿಲ್ಲ. ಅನಾಗರಿಕ ವರ್ತನೆ, ಯುದ್ಧ ಅನ್ನೋದೇ ಒಂದು ಅನಾಗರಿಕ ವರ್ತನೆ. ನಾಗರಿಕ ಪ್ರಪಂಚದಲ್ಲಿ. ಆಮೇಲೆ ಮೇಡಮ್ ಒಂದು ನಿಮಿಷ ಪಾಯಿಂಟ್, ಒಂದೇ ಒಂದು ಪಾಯಿಂಟ್ ಹೇಳ್ಬೇಕು. ಅವ್ರು ಏನೋ ನಾವು ಅದನ್ನ ತಡೆದ್ಬಿಟ್ಟು ಇದನ್ನ ತಡೀರಿ, ನಮ್ಗೆ ಅದಕ್ಕೆ ಬಗ್ಗೆ ಏನು ಮಾತಿಲ್ಲ. ಓಕೆ